Dim dum da na da dim da na na dim dum da na da dim da na dim. ಈಗೊಂದು ಮನಿ ಕಟ್ಟಿಸ್ತೀರಿ ನೀವೆಲ್ಲರೂ, ಮಂದಿಗೆ ಹೇಳ್ತೀರಿ, ಮಸ್ತ್ ಮಂದಿ ಊಟ ಮಾಡ್ತಾರ, ಹೋಗ್ತಾರ, ಫೋಟೋ ತೆಗ್ದಿರಿ, ಸೆಲ್ಫಿ ತೆಗ್ದಿರಿ, ಎಲ್ಲ ಅವ್ರಿಗೆ ನೀವು ಎಲ್ಲ ಎಕ್ಸ್ಚೇಂಜ್ ವಾಟ್ಸಪ್ನಾಗ. ಏನ್ ಖುಷಿನ ಖುಷಿ. ದೊಡ್ಡ ಮನಿ ಹಾಕ್ಸನ್ ಒಂದ್ 2 ಕೋಟಿ ರೂಪಾಯಿದು, ಈ ಊರಾಗ ಯಾರು ಹಾಕ್ಸಿಲ್ಲಪ್ಪ ಅಂದ್ರು. ಅದು ಒಂದ್ 6 ತಿಂಗಳಾದ ಸುಮ್ಮನೆ ಇರ್ಬೇಕಿಲ್ಲ. ಯಾವನೊಬ್ಬ ಕಟ್ಸದ ಮೇಲೆ ವಾಸ್ತು ತೋರ್ಸಕ್ ಕರ್ಕೊಂಬಂದು ಅವ್ರು ನೋಡೋದು ಮನ್ಯಾಗ ಹೋಗಿಲ್ಲ, ಇನ್ನು ಹೊರಗ ಅದಾರ. ಈ ಮೆಟ್ಟಲ್ ಇಲ್ಲಿ ಇರಬಾರ್ದಾಗಿತ್ತಂದ್ರ ಅವ್ರು ಮನ್ಯಾಗ ಹೋದ್ಮೇಲೆ ಅಲ್ಲ ನಾ ಹೇಳುದು, ಇನ್ನು ಹೊರಗ ಅದಾರ, ಅಲ್ಲಿಂದಾನ ಶುರು ಮಾಡಿದ್ರ ಅವ್ರು. ಈ ಮೆಟ್ಲ್ ಇಲ್ಲಿ ಇರಬಾರ್ದಾಗಿತ್ತು, ಈ ಬಾಕ್ಲ್ ಇಲ್ಲಿ ಇರಬಾರ್ದಾಗಿತ್ತು, ಈ ಅಡಿಗೆ ಮನಿ ಇಲ್ಲಿ ಇರಬಾರ್ದಾಗಿತ್ತು, ಈ ದೇವ್ರ ಕೋಲಿ ಇಲ್ಲಿ ಇರಬಾರ್ದಾಗಿತ್ತು, ಈ ಬೆಡ್ರೂಮ್ ಇಲ್ಲಿ ಇರಬಾರ್ದಾಗಿತ್ತು, ಮನಿ ಅಂತೂ ನೀವ್ ಒಳಗ್ ಬರಬಾರ್ದಾಗಿತ್ತಂತ. ಅವ ಹಂಗ ಹೋಗ್ಲಿಲ್ಲ ಅವ್ರು. ನೋಡಪ್ಪ, ಇದೇನ್ ಮನಿ ಕಟ್ಸಿಯಲ್ಲ, ಈ ಮನ್ಯಾಗ ನೀವು ಇದ್ರಿ ಅಂದ್ರೆ ಇನ್ನೊಂದ್ ವರ್ಷದೊಳಗ ಒಬ್ರ ಮ್ಯಾಲ ಹೋಗ್ತಾರ. 2 ಕೋಟಿ ರೂಪಾಯಿ ಮನಿ ಕಟ್ಸಿತ್ತು, ಬಂದ್ ಬಾಡಿಗೆ ಮನ್ಯಾಗ ಉಳಿತು 2 ಬೆಡ್ರೂಮಿನ ಮನ್ಯಾಗ. ಯಾಕೋ ಅಷ್ಟು ದೊಡ್ಡ ಮನಿ ಕಟ್ಸಿದ್ದಿ, ಇರ್ಬೇಕಿಲ್ಲ. ಥೋ, ನಮ್ಮ ಜನ್ಮಕ್ ಸುಖ ಇರ್ಲಿಲ್ಲ ಅಂದ್ರೆ ಮನಿ ತಗೊಂಡ್ ಏನ್ ಮಾಡ್ತೇರಿ? ಎದಕ್ಕ? ತನ್ನ ಸುಖಕ್ಕೆ. ಮನಿ ಕಟ್ಸಿದ್ದು ಸುಖಕ್ಕಾಗಿ ಕಟ್ಸಿದ್ದ. ಈಗ ಅದು ಕಷ್ಟ ಐತಿ ಅಂದ ಕೂಡಲೇ ತ್ರಾಸ ಯಾರ ಒಬ್ರು ಜಿಗಿತಾರಪ್ಪ ಅಂದ್ರೆ, ಯಾರು ಉಳ್ದವ್ರ ಜಿಗಿಲ್, ನಾ ಜಿಗಿದ್ರೆ ಏನ್ ಮಾಡ್ಬೇಕು? ಅವನಿಗೆ ಭಯ, ಮಂದಿ ಯಾರೇ ಜಿಗಿಲ್, ನನಗ ಬಂದ್ರೆ ಏನ್ ಮಾಡ್ಬೇಕು ಪಾಳೆ? ಅದಕ್ಕ ನಾನ ಕಡಿಗಾಗ್ಬೇಕಂತ ಕಡಿಗಾದಷ್ಟೆ. ಸುಖಕ್ಕಾಗೇನೆ ಮಾಡ್ಯಾನಿಲ್ಲ ಮನುಷ್ಯ, ಸುಖ ಕೊಟ್ಟೈತೆ. ಮಕ್ಕಳ ಬಗ್ಗೆ ಎಷ್ಟು 10 ದೇವರಿಗೆ ಹರಕಿ ಹೊತ್ತು ಮಕ್ಕಳನ್ನ ಹಡದಿವಿ. ಅವು ದೊಡ್ಡ ಆದ್ಮೇಲೆ ಮದುವೆ ಆದ್ಮೇಲೆ ಅವು ಒತ್ತಾಟೆ ಆದವು. ಗಂಡ ಹೆಂಡತಿನ ಕರ್ಕೊಂಡು ಹೊರಗೆ ಹೋದ್ರು. ಇದು ಮುದುಕಿ 2 ಮನ್ಯಾಗ ಹೊರಗೆ ಅಡ್ಡಾಡಾಗ 2 ಒಂದಕ್ಕೊಂದು ಕೈ ಹಿಡ್ಕೊಂಡು ಅಡ್ಡಾಡ್ತಿದ್ದು. ಯಾಕ್ರಿ ಮತ್ ಮಗ ಎಲ್ಲಿ? ಮಕ್ಕಳು ಅಂದ. ಮಕ್ಕಳು ಸುದ್ದಿ ತೆಗಿಬೇಡ್ರಿ, ಒಲೆ ನಿಕ್ಕಳವ. ಮಕ್ಕಳಿಲ್ಲ, ಮರಿ ಇಲ್ಲ ಅಂತ. ಅವು ಮರಿಯ, ಕುರಿ ಮರಿಯ, ನಾಯಿ ಮರಿಯ, ಯಾವ್ದು ಮರಿ ಅದು? ಅಲ್ಲ, ಮೊದಲು ಹುಟ್ಟದಾಗ ಇಂಟರ್ನೆಟ್ನಾಗ ಏನ್ ಹೆಸರು ಇಡ್ಬೇಕಂತ ಇಬ್ರು ಗಂಡ ಹೆಂಡತಿ 3 ತಿಂಗಳು ವಿಚಾರ ಮಾಡ್ಯಾರ. ಎಲ್ಲಾ ಗೂಗಲ್ ಮುಗ್ದಾವ, ಫೇಸ್ಬುಕ್ ಮುಗ್ದಾವ, ಎಲ್ಲಾ ಟ್ವಿಟ್ಟರ್ ಮುಗ್ದಾವ, ಎಲ್ಲಾ ಮುಗ್ದಾವ. 3 ತಿಂಗಳು ಹೆಸರಿಡಾಕ್ ತಗೊಂಡಾರ. ಈಗ ನೋಡಿದ್ರೆ ಮರಿ ಇಲ್ಲ, ನಾಯಿ ಮರಿ ಇಲ್ಲ. ಎಲ್ಲಿ ಹೆಸರಿಲ್ಲ ನಾವು ಪಾಪ. ಅಲ್ಲ, ಮಕ್ಕಳೆಲ್ಲ. ನಮ್ಮ ಜೀವನಕ್ಕೆ ಸುಖ ಇಲ್ಲ ಅಂದ್ರೆ ಮಕ್ಕಳು ತೊಗೊಂಡು ಏನ್ ಮಾಡೋದ್ರಿ? ಅಂದ್ರೆ ಮನುಷ್ಯ ಮಾಡುವ ಪ್ರತಿಯೊಂದು ಕೆಲಸ ಎದಕ್ ಮಾಡ್ತಾನ ಅಂದ್ರೆ ತನ್ನ ಸುಖಕ್ಕಾಗೆ ಮಾಡ್ತಾನ. ತನಗ ಸುಖ ಕೊಡ್ಲಿಲ್ಲ ಅಂದ್ರೆ ಮಾಡೋದಿಲ್ಲ. ಮತ್ತದು ತನಗ ದುಃಖ ಕೊಡ್ತಿತ್ತಂದ್ರೆ ಅದನ್ನ ದೂರ ಸರಿಸ್ತಾನ. ಇದು ಸುಖದ ಅನ್ವೇಷಣೆ. ಎಲ್ಲರೇ ಬರ್ತಾವ ಇವು ಸುಖ ದುಃಖ. ಹೆಂಗಾಗ್ತಾವ ಮನುಷ್ಯಾಗ? ಎಲ್ಲರೂ ಅಂತೀವಿಲ್ಲ ಸುಖ ಆಗ್ತೈತಿ, ದುಃಖ. ಈ ಸುಖ ದುಃಖಗಳು ಹೆಂಗಾಗ್ತಾವ ಮನುಷ್ಯಾಗ? ಎಲ್ಲರೇ ಆಗ್ತಾವ ಇವು. ಈಗ ನೀವು ಒಂದು ಪುಟ್ಟಿ ಮಿರ್ಚಿ ಇಟ್ಕೋರಿ ಮುಂದ, ನಾಳೆ ತಗೊಂಬಂದಿರಿ. ಮತ್ ಒಂದು ಪುಟ್ಟಿ ಮಿರ್ಚಿ ಇಟ್ಕೊಡ್ರಿ. ಮಿರ್ಚಿ ಸುಖ ಯಾವಾಗ ಕೊಡ್ತೈತಿ ಮನುಷ್ಯಾಗ? ಅದು ಮಿರ್ಚಿ ಹೊಟ್ಟ್ಯಾಗಿದ್ದಾಗೂ ಸುಖ ಇಲ್ಲ, ಪುಟ್ಟ್ಯಾಗಿದ್ದಾಗೂ ಸುಖ ಇಲ್ಲ. ಪುಟ್ಟ್ಯಾಗಿದ್ರ ಸುಖ ಐತೇನಿಲ್ಲ, ಹೊಟ್ಟೆಗೆ ಹೋಗಿನ ಸುಖ ಐತೇನಿಲ್ಲ. ನಾಲ್ಗಿ ಮೇಲೆ ಎಷ್ಟೊತ್ತನ ಇಡ್ತೀರಿ ಅಷ್ಟೊತ್ತನ ಸುಖ ಐತಿ ಅಷ್ಟ. ಅಂದ್ರೆ ಸುಖ ಅನ್ನೋದು ವೆನ್ ಯುವರ್ ಸೆನ್ಸ್ ಆರ್ಗನ್ಸ್ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ಅನ್ ಆಬ್ಜೆಕ್ಟ್. ಅಂದ್ರೆ ನಿನ್ನ ಇಂದ್ರಿಯ ಯಾವಾಗೊಂದು ವಿಷಯದ ಜೊತೆ ಸಂಪರ್ಕ ಮಾಡ್ತೈತಿ, ಆ ಸಂಪರ್ಕಕ್ಕ ಸುಖ ಅಥವಾ ದುಃಖ ಅಂತ ಕರಿತೀವಿ. ಇಂದ್ರಿಯ ಮತ್ತು ವಿಷಯ ಇವುಗಳ ಸಂಪರ್ಕ ನಿಮಗೆ ಹಿತ ಕೊಟ್ಟು ಅಂದ್ರೆ ಸುಖಾನುಭವ ಅಂತೀವಿ. ಅಹಿತ ಆತು ಅಂದ್ರೆ ದುಃಖಾನುಭವ ಅಂತ ಕರಿತೀವಿ. ಅದೇ ನೀವು ಮಿರ್ಚಿ ಬಜಿ ತಿಂದ್ರೆ, ಉಳ್ಳಾಗಡ್ಡಿ ಬಜಿ ತಿನ್ರಿ, ಉಳ್ಳಾಗಡ್ಡಿ ಕಲ್ಸಿದ್ದು ಹಿತ ಅನಿಸ್ತು ಅಂದ್ರೆ ಅದು ಸುಖಾನುಭವ. ಅದ ದೊಡ್ಡ ಮಿರ್ಚಿ ಹಾಕಿ ತಿಂದು ಖಾರ್ ಹಿಡ್ಕೊಂಡು ಉಸ್ ಅಂತ ಒದರ್ಸ್ಕೊಂತ ಹೋದ್ರಿ ಅಂದ್ರೆ ದುಃಖದ ಅನುಭವ ಅಷ್ಟೇ. ಅಂದ್ರೆ ಒಂದೇ ಸುಖನೂ ಕೊಡ್ತೈತಿ, ದುಃಖನೂ ಕೊಡ್ತೈತಿ. ಇದು ಅನುಭವಗಳು. ಜೇಮ್ಸ್ ಜಾಯ್ಸ್ ಅಂತ ಒಬ್ಬ ಚಿಂತಕ ಇದಕ್ಕೆ ಸ್ಟ್ರೀಮ್ ಆಫ್ ಕಾನ್ಸಿಯಸ್ನೆಸ್ ಅಂತ. ಇದು ಜೀವನ ಅಂದ್ರೆ ಅನುಭವಗಳ ಪ್ರವಾಹ. ಇದು ಬೆಳಿಗ್ಗೆ ಒಂದು ಅನುಭವ, ಮಧ್ಯಾಹ್ನ ಒಂದು ಅನುಭವ, ರಾತ್ರಿ ಸಾಯಂಕಾಲ ಒಂದು ಅನುಭವ. ಈಗ ಪ್ರವಚನಕ್ಕೆ ಬಂದಿರಿ, ಕುಂತಿರಿ, ಈಗೊಂದು ಅನುಭವ, ಸಂತೋಷದ ಅನುಭವ ಅನಿಸ್ತೈತಿ. ಅಕಸ್ಮಾತ್ ಎದ್ದಾಗ ಯಾರೋ ನಿಮ್ ಪಾದರಕ್ಷೆ ಹಾಕೊಂಡು ಹೋಗಿದ್ರು, ದುಃಖಾನುಭವ ಅಷ್ಟ.
ಅನುಭವಗಳಷ್ಟೈತಿ. ಇದು ಒಮ್ಮೆ ಸುಖ ಒಮ್ಮೆ ದುಃಖ, ಇದು ಅನುಭವಗಳ ಮೇಲೆ ಐತಿ. ಇದು ಈ ಸುಖ ದುಃಖದ ಅನುಭವಗಳು ಎಲ್ಲದಾವ ಅಂದ್ರೆ ಒಳಗ ನಡೀತಾವ ಅಷ್ಟೇ. ಹಿತ ಆತು ಸುಖದ ಅನುಭವ, ಅಹಿತ ಆತು ಅದು ದುಃಖದ ಅನುಭವ ಅಂತ ತಿಳ್ಕೊಬೇಕಷ್ಟೇ.